ಹೆಸರು ಶ್ವೇತಾ ಅಂತ. ನಾನು ತುಮಕೂರಿಂದ ಬಂದಿರೋದು. ನಾನು UBDT ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು. ಇಲ್ಲಿ ಹೇಗೆ ಗೊತ್ತಾಯಿತು MSc ಅಂದರೆ, ನನ್ನ ಪ್ರೀವಿಯಸ್ ಬ್ಯಾಚಲ್ಲಿ ನನ್ನ ಫ್ರೆಂಡ್ ಸಚಿನ್ ಅಂತ ಇದ್ದರು. ಸೊ ಅವ್ರು ನನಗೆ ಈ ಇನ್ಸ್ಟಿಟ್ಯೂಟ್ನ ರೆಫರ್ ಮಾಡಿದ್ರು. ಇಲ್ಲಿ ಬಂದಮೇಲೆ ನನಗೆ ನನ್ನ ಸ್ಕಿಲ್ಸ್ ಇನ್ನೂ ಇಂಪ್ರೂವ್ ಮಾಡ್ಕೊಳೋಕ್ಕೆ ನನಗೆ ಅವಕಾಶ ಸಿಕ್ತು. C ಆಗಿರ್ಬೋದು, ಡಾಟಾ ಸ್ಟ್ರಕ್ಚರ್ ಆಗಿರ್ಬೋದು. ಯಾಕೆಂದರೆ ನಾನು ಎಲೆಕ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ನನಗೆ ಪ್ರೋಗ್ರಾಮಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಆ ಫೀಲ್ಡಲ್ಲಿ, ಪ್ರೋಗ್ರಾಮಿಂಗ್ ಫೀಲ್ಡಲ್ಲಿ ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡೋದಕ್ಕೆ ನಂಗೆ ತುಂಬ ಹೆಲ್ಪ್ ಆಯಿತು. ಮೈಕ್ರೋ ಕಂಟ್ರೋಲರು, ಡಾಟಾ ಸ್ಟ್ರಕ್ಚರು ಆ್ಯಂಡ್ Cನಲ್ಲೆಲ್ಲ ನನ್ನ ಸ್ಕಿಲ್ಸ್ನ ನಾನು ಇನ್ನೂ ಡೆವಲಪ್ ಮಾಡಿಕೊಂಡೆ ಇಲ್ಲಿಗೆ ಬಂದಮೇಲೆ. ಆಮೇಲೆ ಇಲ್ಲಿ ಅವರು ನಮ್ಮನ್ನು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಮಾಡೋ ರೀತಿ ಆಗಿರ್ಬೋದು, ಅದೆಲ್ಲ ತುಂಬ ಹೆಲ್ಪ್ ಆಯಿತು ನನಗೆ. ಈಗ ನಾನು ಡೇಟಾ ಪ್ಯಾಟ್ರನ್ ಚೆನ್ನೈಯಲ್ಲಿ ಪ್ಲೇಸ್ ಆಗಿದ್ದೀನಿ 4.2 LPಯಲ್ಲಿ. ಸೊ ನನಗೆ ಇಲ್ಲಿಗೆ ಬಂದಮೇಲೆ ಅದೆಲ್ಲ ನಾನು ಫಸ್ಟ್ ತುಂಬ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೆ, ಬಟ್ ನನಗದು ಕ್ರ್ಯಾಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ನನಗೆ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಆಗಿರ್ಬೋದು ಅಷ್ಟು ಹೇಗೆ ಮಾಡಬೇಕು ಅನ್ನೋದಷ್ಟು ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಅದೆಲ್ಲ ಓವರ್ಕಮ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಯಿತು. ಯಾರಾದ್ರೂ ನೀವು MScಗೆ ಜಾಯಿನ್ ಮಾಡಬೇಕು ಅಂತ ಇದ್ದರೆ ಅಥವಾ ಪ್ಲೇಸ್ ಆಗದಲ್ಲೇ ತುಂಬ ವರ್ಷದಿಂದ ಹಾಗೆ ಇದ್ದರೆ, ಸೊ ಪ್ಲೀಸ್ MScಗೆ ಜಾಯಿನ್ ಆಗಿ. ಇದು ಹೆಲ್ಪ್ ಮಾಡೋದು ತುಂಬ ಹೆಲ್ಪ್ ಇದೆ. ಯಾಕೆ ನಂಗೆ ತುಂಬ ಹೆಲ್ಪ್ ಆಗಿದೆ. ನಂಗೆ ಮೈಕ್ರೋ ಕಂಟ್ರೋಲರ್ ನನಗೆ ಮುಗಿಯೋಕ್ಕೆ ಮುಂಚೆನೇ ನನಗೆ ಪ್ಲೇಸ್ ಆಗಿದೆ. ಸೊ ನೀವು ಅಂದರೆ ಇವ್ರದ್ದಷ್ಟೇ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಪ್ಲೇಸ್ ಆಗ್ತೀರಾ, ಅದು ಒಳ್ಳೆ ಪ್ಯಾಕೇಜಿಗೆ ಪ್ಲೇಸ್ ಆಗ್ತೀರಾ. ಥ್ಯಾಂಕ್ ಯು.